ಶುರು ಮಾಡಿದ್ದೀವಿ. ಮತ್ತೆ ಮನೆ ಹೋಗ್ತಾ ಇದ್ದೀವಿ. ಈಗ ಗುಂಡಿ ಇದೆ ನೋಡಿ, ರೋಡ್ ಸ್ವಲ್ಪ ಏನಾಗಿದೆ, ಕಿತ್ತೋಗಿದೆ. ಹೋಗ್ತಾ ಇದ್ದೀವಿ ಮತ್ತೆ ಮನೆಗೆ. ಕೋಳಿ ಸಾಮಾನು ಸ್ವಲ್ಪ ಲೇಟ್ ಆಯಿತು. ಎಲ್ಲಿ ಹೋಗ್ತದೆ ತುಂಬ ವರ್ಷಗಳ ನಂತರ ರೋಡು ಸರಿ ಇಲ್ಲ. ಇದು ಮಾಡಿಸ್ತೀನಿ ಅಂತ ಯಾರೂ ಮಾಡಿಸಿಲ್ಲ ರೋಡು. ನೆಕ್ಸ್ಟ್ ಒಂದು ಚಿರತೆ ತೋರಿಸ್ತೀನಿ ಮುಂದೆ ಹೋಯ್ತಾ ಹೋಯ್ತಾ. ನಾವು ಹೋಗ್ತಿದ್ದೀವಿ ಈಗ ಲಕ್ಷ್ಮಿ ಫಾರ್ಮ್ ಹೌಸ. ಲಕ್ಷ್ಮಿ ಫಾರ್ಮ್ ಹೌಸ್ ಹೋಗ್ತೀವಿ. ಇನ್ನು ಹಳ್ಳ ಬಿಡ್ಕ ಕಾರ್ ಹೊಡಿತು ಅಂತ ಕಾಣಿಸ್ತೈತೆ. ಎಷ್ಟು ಪ್ರಯತ್ನ ಪಟ್ಟು ಬರ್ಬೇಕು, ಎಂತೆಂಥ ರೋಡ್ಗಳು ಹಾಸಿ ಹೋಗ್ಬೇಕು ನಾವು ಅಂತ. ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ ಫ್ರೆಂಡ್ಸ್. ಆಗೋಯ್ತು. 9:30 ಆಗೋಯ್ತಾ? ನೋಡಿ, ಲಕ್ಷ್ಮಿ ಫಾರ್ಮ್ ಹೌಸ್ ಇದೀಗ ರೈಟ್ ತಗೋಬೇಕು. ನೋಡಿ ಹೋಗ್ತಾ ಇದ್ದೀವಿ. ಚಿರತೆ ಹಾರ್ಬಿಡ್ಬೇಕು ಈಗ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಮಣ್ಣಿನ ರಸ್ತೆ. ನೋಡ್ತಾ ಇದ್ದೀವಿ. ಇವರೇ ಫ್ರೆಂಡ್ಸ್ ಮಾಲೀಕರು. ಲಕ್ಷ್ಮಿ ತೋಟದ ಮನೆ ಮಾಲೀಕರು ಇವರು. ಲಕ್ಷ್ಮಿ ಫಾರ್ಮ್ ಹೌಸ್ ಮಾಲೀಕರು ಇವರೇ. ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಸ್ವಲ್ಪ ಸಿಗ್ತೈತೆ ಫಾರ್ಮ್ ಹೌಸ್. ದನ ಕರುಗಳೆಲ್ಲ ನೋಡ್ಕೊಂಡು ಫ್ರೆಂಡ್ಸ್ ನಾವು ಮಧ್ಯಾಹ್ನ ಎಳ್ನೀರು ಕೊಡ್ತಾವೆ 3. ಫ್ರೆಂಡ್ಸ್ ಇಲ್ಲೇ ಚಿರತೆ ಹಾರ್ಬಿಟ್ಟಿತ್ತು ನಮಗೆ. ಬರ್ತಾ ಇದೀವಿ. ಸಿಕ್ಕೇ ಬಿಡ್ತೇನೆ ನೋಡಿ ಫ್ರೆಂಡ್ಸ್. ಈ ಚಿರತೆ ಸಿಕ್ತು. ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಡೋರ್ ಹಾಕಿ ಇಲ್ಲಿ ಹಾಕಿದ್ದೀನಿ. ನಡಿ ನೋಡಿ ಫ್ರೆಂಡ್ಸ್, ಕಾಣ್ತಲ್ಲ? ಸಿಕ್ತಲ್ಲ ಫ್ರೆಂಡ್ಸ್. ಕೊನೆಗೂ ಸಿಕ್ತು, ಹೊಂಟೋಗ್ಬಿಡ್ತು ಫ್ರೆಂಡ್ಸ್. ಅದು ಕಾಣಲಿಲ್ಲ. ಹಾಕಿದ್ರ ಲಾಕ್ ಮಾಡಿದ್ರ? ಎದ್ರಕೊಬಿಡ. ನೋಡಿ ಫ್ರೆಂಡ್ಸ್, ಚಿರತೆ ಸಿಕ್ಕಿತ್ತು. ಕೊನೆಗೂ ಸಿಕ್ತು. ಫನ್ ಮಾಡಕ್ ಹೋಗಿ ಸಿಕ್ಕಿಬಿಡ್ತು ಫ್ರೆಂಡ್ಸ್. ಹೆಂಗೆ ಇವತ್ತೇ ಭಾವನ ನೋಡಿದ್ದದ ನಾನು ದೊಡ್ಡ ದೇಶ. ಆದ್ರೆ
ಎಲ್ಲ Road ವ್ಯವಸ್ಥೆಗೆ ಕಚ್ಕಿಚ್ ಹೋಗೋರು ಬಂದೈತೆ ನೋಡಿ ಫ್ರೆಂಡ್ಸ್. ಬಂದು ಫಾರ್ಮ್ ಹೌಸ್ಗೆ, ಲಕ್ಷ್ಮೀ ಫಾರ್ಮ್ ಹೌಸ್ಗೆ ಚಿರತೆ ಕಾಣ್ತು ನಮಗೆ. ಬೈಕಲ್ಲಿ ಹೋಗಿದ್ರೆ ಬೈಕಲ್ಲಿ ಹೋಗಿದ್ರೆ DJ ಬೈಕ್ ಬರೋ ಫ್ರೆಂಡ್ಸ್ ಇಲ್ಲೇ ಬಂದು ಫಾರ್ಮ್ ಹೌಸ್ಗೆ ಇಲ್ಲ ಮನೆ ನೋಡಿ ಫ್ರೆಂಡ್ಸ್. ನಮ್ಮ ಲಕ್ಷ್ಮಿ ಅವರು ಇಲ್ಲೇ ಕೂತಿದ್ದಾರೆ. ಬಂದ ಫ್ರೆಂಡ್ಸ್, ಫೈನಲಿ ರೀಚ್ ಟು ಹೋಮ್. ಚಿರತೆ ಇಲ್ಲೇ ಟರ್ನಿಂಗ್ ಅಲ್ಲಿ ನೋಡಿ ಫ್ರೆಂಡ್ಸ್, ಚಿರತೆ ಎಲ್ಲ ಸಿಕ್ಕಿತ್ತು. ನೋಡಿ ಫ್ರೆಂಡ್ಸ್, ಬಂದು ಅಲ್ಲೇ ಮಿಸ್ಸೆಸ್ ಧ್ರುವನೆಲ್ಲ ಇಲ್ಲೇ ಟರ್ನಿಂಗ್ ಅಲ್ಲ.